ಹತ್ತಿರದ ಬಂಧುಗಳಿಂದನೇ ಸ್ವಲ್ಪ ಸಮಸ್ಯೆಗಳು ಬಹಳಷ್ಟು ಫ್ರೆಂಡ್ಶಿಪ್ ಸರ್ಕಲ್ ಅಲ್ಲೋ ಅಥವಾ ಬಂಧುಗಳಲ್ಲೋ ಕೆಲವೊಂದು ಸೀಕ್ರೆಟ್ ಆದಂತ ವಿಚಾರ ಸೀಕ್ರೆಟ್ ಆಗಿರ್ಲಿ, ಮತ್ತೆ ನಿಮ್ಮ ಕೆಲವೊಂದು ಗುಪ್ತವಾದ ವಿಚಾರ ಬಿಟ್ಕೊಡ್ಬೇಡಿ. ಮತ್ತೆ ಜನಗಳ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ನೀವು. ಯಾಕಂತಂದ್ರೆ ಈ ಶತ್ರುಗಳ ಬಗ್ಗೆ ವಿಶೇಷವಾಗಿ ಎಚ್ಚರಿಕೆಯನ್ನ ನೀವು ಅನುಸರಿಸಲೇಬೇಕಾಗತ್ತೆ. ಇಲ್ಲದೆ ಇದ್ರೆ ಏನಾಗುತ್ತೆ, ಓವರ್ಟೇಕ್ ಮಾಡಬಹುದು. ವೀಕ್ಷಕರೇ, ಕುಂಭರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ ಏನೆಲ್ಲ ಇರಬಹುದು ಈ ತಿಂಗಳಲ್ಲಿ? ಧನಪ್ರಾಪ್ತಿ ಯೋಗ, ಮತ್ತೆ ವಿಶೇಷವಾಗಿರತಕ್ಕಂತ ಯೋಜನೆಗಳು ಕಾರ್ಯರೂಪಕ್ಕೆ ಬರುತ್ತಾ, ಯಾವ ರೀತಿ ಸ್ಟ್ರಾಟಜಿ ಇರಬೇಕು, ಯಾವ ರೀತಿ ಪ್ಲಾನ್ ಅನ್ನ ರೂಪಿಸ್ಕೊಂಡ್ರೆ ಈ ತಿಂಗಳ ಸಕ್ಸಸ್ ಆಗುತ್ತೆ ಅನ್ನುವಂತ ವಿಸ್ತೃತವಾಗಿರತಕ್ಕಂತ ವಿಷಯವನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊತೀವಿ. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾಗಿರ್ತಕ್ಕಂತ ಪರಿಹಾರಗಳಿದಾವೆ, ಅದನ್ನು ಮಿಸ್ ಮಾಡ್ಲಾರ್ದೆ ನೋಡ್ಬೇಕು. ಅದು ಬಹಳ ಅಂದ್ರೆ ಬಹಳ ಯೂಸ್ ಆಗುತ್ತೆ. ಇನ್ನೊಂದ್ ಕಡೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕುಂಭರಾಶಿಯವರ ತಕ್ಷಣ ಯಾವತ್ತಿಗೂ ಸಂಶೋಧಕವಾಗಿರತಕ್ಕಂತ ಮನಸ್ಥಿತಿ, ಒಂದು ರಿಸರ್ಚ್ ಮಾಡುವಂತಹ ಒಂದು ಗುಣ, ಯಾವುದೇ ಒಂದು ವಿಚಾರ ಇದ್ರೂ ಕೂಡ ಅದನ್ನ ಕುಲಂಕುಷವಾಗಿ ಪರಿಶೀಲಿಸುವಂತಹ ಮನಸ್ಥಿತಿ, ಮತ್ತೆ ಒಮ್ಮೆ ನೋಡಿದ್ರೆ ಸಾಕು ಅದನ್ನ ಸಡನ್ ಆಗಿ ಅರ್ಥೈಸಿಕೊಳ್ಳುವಂತಹ ಸಮಯ ಪ್ರಜ್ಞೆ ಇರತಕ್ಕಂತಹ, ಸಮಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂತಹ ವ್ಯಕ್ತಿತ್ವ ಯಾರದು ಅಂತಂದ್ರೆ ಅದು ಕುಂಭ ರಾಶಿಯವರದು ಅಂತ ಹೇಳ್ಬೇಕು. ಮತ್ತೆ ನಿಮ್ ಮೈನಸ್ ಪಾಯಿಂಟ್ಗಳು ಕೂಡ ಇದಾವೆ. ಚಂಚಲ ಸ್ವಭಾವ, ಮತ್ತೆ ಶೀಘ್ರದಲ್ಲಿ ನಿರ್ಣಯ ತೆಗೆದುಕೊಂಡ್ಬಿಡೋದು. ಸಡನ್ ಆಗಿ ಆ ತರದ ನಿರ್ಣಯವನ್ನು ತೆಗೆದುಕೊಂಡು ಅನೇಕ ಸಲ ಕೈ ಸುಟ್ಕೊಂಡಿದ್ದೀರಿ. ಅಂದ್ರೆ ನಷ್ಟಗಳನ್ನ, ತೊಂದರೆಗಳನ್ನ ಅನುಭವಿಸಿರ್ತಕ್ಕಂತ ಉದಾಹರಣೆಗಳು ಸಾಕಷ್ಟಿದೆ ನಿಮ್ ಜೀವನದಲ್ಲಿ. ಹಾಗಾಗಿ ಇದನ್ನ ಸ್ವಲ್ಪ ಬದಲಾಯಿಸ್ಕೋಬೇಕಾಗತ್ತೆ. ಯಾವುದೇ ಒಂದು ಯೋಚನೆಯನ್ನ ನೀವು ಕೈ ಹಾಕುತ್ತಾ ಇದ್ದೀರಿ ಅಂತಂದ್ರೆ ಅದನ್ನ ಸ್ವಲ್ಪ ಯೋಚನೆ ಮಾಡಿ ಅದನ್ನ ಆ ಕೆಲಸವನ್ನ ಕೈಗೆತ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ನಿಮ್ಮ ಮಿತ್ರ ರಾಶಿ ಬಂದು ವೃಷಭ, ಮಕರ, ಮೀನ ರಾಶಿ ಆದ್ರೆ ಶತ್ರು ರಾಶಿ ಬಂದು ಮೇಷ, ಕಟಕ, ಸಿಂಹ ರಾಶಿ ಆಗಿರುತ್ತೆ. ಇನ್ನು ಅದೃಷ್ಟದ ದಿನಾಂಕ 8, 17, 26 ಆದ್ರೆ ಅದೃಷ್ಟದ ಸಂಖ್ಯೆ 3, 6, 4, 8 ಆಗಿರುವಂತದ್ದು. ಅದೃಷ್ಟ ದೇವತೆ ಶನಿ ಪರಮಾತ್ಮ ನಿಮ್ಮ ಅದೃಷ್ಟ ದೇವತೆ ಆಗಿರುವಂತದ್ದು. ಶುಕ್ರವಾರ ಮತ್ತು ಶನಿವಾರ ಅದೃಷ್ಟದ ದಿನ ಆಗಿದೆ. ಇನ್ನು ನೀಲಿ ಮತ್ತು ಕಪ್ಪು ಅದೃಷ್ಟದ ಬಣ್ಣಗಳಾಗಿರುವಂತದ್ದು. ಇನ್ನು ನಿಮ್ಮ ರಾಶಿಯ ರತ್ನ ಬಂದು ನೀಲಂ ಆಗಿರತಕ್ಕಂಥದ್ದು. ವೀಕ್ಷಕರೇ, ಈ ಜುಲೈ ತಿಂಗಳಲ್ಲಿ ವಿಶೇಷವಾಗಿ ನಿಮಗಿರತಕ್ಕಂತ ಫಲಗಳ ಬಗ್ಗೆ ನೋಡೋದಾದ್ರೆ, ಬಂಧು ಮಿತ್ರರ ಭೇಟಿಯಿಂದ ಸ್ವಲ್ಪ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಆಗುತ್ತೆ, ಸ್ವಲ್ಪ ಚಿಂತೆಗಳು ಕಡಿಮೆ ಆಗುತ್ತೆ, ಮಾನಸಿಕವಾಗಿರತಕ್ಕಂತಹ ಸ್ಥಿತಿ ಬರುತ್ತೆ, ಮತ್ತೆ ಗಟ್ಟಿ ಆಗ್ತೀರಿ. ಎಲ್ಲೋ ಒಂದು ಕಡೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಎಷ್ಟೇ ಕಷ್ಟಗಳು ಬರಲಿ, ನೋವುಗಳು ಬರಲಿ, ತೊಂದರೆಗಳು ಬಂದರೂ ಕೂಡ ಎದುರಿಸ್ತೀನಿ, ನನ್ನ ಹಿಂದೆ ಏನೋ ನನಗೆ ಬೇಕಾದಂತ ಜನಗಳು ಇದಾರಲ್ಲ ಅನ್ನುವಂತಹ ಒಂದು ಭಾವನಾತ್ಮಕವಾಗಿರತಕ್ಕಂತ ಧೈರ್ಯ ನಿಮಗಿಲ್ಲಿ ಬರತಕ್ಕಂಥದ್ದು. ಅದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇನ್ನು ಹೊಸ ಆದಾಯದ ಮೂಲ ಗೋಚರ ಆಗುವಂಥದ್ದು, ಇದಂತೂ ಅದ್ಭುತವಾದ ಫಲ. ಯಾಕಂತಂದ್ರೆ ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಿ ಆ ಕೆಲಸದ ಜೊತೆಯಲ್ಲಿ ಪಾರ್ಟ್ ಟೈಮ್ ಏನಾದ್ರೂ ಉದ್ಯೋಗ ಮಾಡೋದಕ್ಕೆ ಟ್ರೈ ಮಾಡ್ಬೋದು, ಅಥವಾ ಈ ಕೆಲಸವನ್ನ ಬಿಟ್ಟು ಇದಕ್ಕಿಂತ ಹೆಚ್ಚಿನ ಮಟ್ಟದ ಕೆಲಸದ ಕಡೆ ವಾಲಬಹುದು. ಏನೋ ಒಂಥರ ಹೊಸ ಹೊಸ ಆಯಾಮಗಳಲ್ಲಿ, ಹೊಸ ಹೊಸ ಆವಿಷ್ಕಾರಗಳಲ್ಲಿ, ಹೊಸ ಹೊಸ ಯೋಜನೆಗಳಲ್ಲಿ ಬಹಳಷ್ಟು ಲಾಭಗಳು ಕಂಡು ಬರುವಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ಕಂಡು ಬರ್ತಾ ಇದೆ. ಇನ್ನು ಸಾಲ ಮಾಡಬೇಕಾಗಿರ್ತಕ್ಕಂತ ಪರಿಸ್ಥಿತಿ ಬರಬಹುದು. ಅದು ಸಾಲ ಒಳ್ಳೆ ಉದ್ದೇಶಕ್ಕಿದ್ರೆ ಓಕೆ, ಯಾವುದೋ ಒಂದು ವೈಭವದ ವಸ್ತುವನ್ನ ಖರೀದಿ ಮಾಡ್ತೀನಿ, ಅಥವಾ ಮನೆ ಕಟ್ಟೋದಕ್ಕೋ, ಅಥವಾ ಚೈನಿ ಮಾಡೋದಕ್ಕೋ, ಖರ್ಚು ಮಾಡೋದಕ್ಕೋ, ಅಥವಾ ಯಾವುದೋ ಒಂದು ಯೂಸ್ ಅಂಡ್ ಥ್ರೋ ಇರುವಂತ ವಸ್ತುವನ್ನ ತೆಗೆದುಕೊಳ್ಳೋದಕ್ಕೋ ಈ ತರದ್ ಮಾಡಬೇಡಿ. ನೀವು ಮಾಡುವಂತ ಸಾಲ ನಿಮಗೆ ಆಸ್ತಿಯಾಗಿ ಅಥವಾ ಅದು ಧನವಾಗಿ ನಿಲ್ಲಬೇಕು. ಅಂತಹ ಒಂದು ಸಾಲವನ್ನು ಮಾಡಿ, ತೊಂದರೆ ಇಲ್ಲ. ಆದ್ರೆ ಸಾಲ ಅತಿಯಾಗಿ ಬೇಡ. ಯಾಕಂತಂದ್ರೆ ಸಾಲ ಯಾವತ್ತಿಗೂ ಶೂಲವೇ. ಹಾಗಾಗಿ ಅದು ಅತಿ ಆಗಬಾರ್ದು. ಅತಿ ಆದ್ರೆ ಅಮೃತ ವಿಷ ಆಗುತ್ತೆ ಅಂತಾರಲ್ಲ, ಆತರ ಮಾಡಬೇಡಿ. ಅನೇಕ ಕುಟುಂಬಗಳು, ಅನೇಕ ಜನರು, ಅನೇಕ ಜೀವನಗಳಲ್ಲಿ ಈ ಸಾಲ ಅನ್ನುವಂಥದ್ದು ಬಹಳಷ್ಟು ಆಟವಾಡಿದೆ. ಹಾಗಾಗಿ ದಯವಿಟ್ಟು ಇದರ ಒಂದು ಸುಳಿಯಲ್ಲಿ ಸಿಕ್ಕಾಕೊಳ್ಳಿಕ್ ಹೋಗ್ಬೇಡಿ. ಅದರ ಒಂದು ಸುಳಿಯಲ್ಲಿ ಸಿಕ್ಕಾಕೊಂಡ್ರೆ ಹೊರಗಡೆ ಬರೋದು ತುಂಬಾ ಕಷ್ಟ ಆಗತ್ತೆ. ಇದನ್ನ ಗಮನದಲ್ಲಿ ಇಟ್ಕೋಬೇಕು. ನಿಮ್ಮ ಲಿಮಿಟ್ ಅಲ್ಲಿ ಇರ್ಲಿ, ಮಿತಿಯಲ್ಲಿದ್ರೆ ಏನು ತೊಂದರೆ ಆಗಲ್ಲ. ಅದು ಮಿತಿಯನ್ನ ದಾಟಿದ್ರೆ ನಿಮ್ ಕಂಟ್ರೋಲಿಗೆ ಬರಲ್ಲ ಅನ್ನುವಂತ ಸತ್ಯ ನಿಮ್ಗೆ ಅರಿವಿರ್ಲಿ ಅನ್ನುವಂತ ಮಾತನ್ನ ಹೇಳ್ತಾ, ಈ ತಿಂಗಳ ಕೊನೆಯಲ್ಲಿ ನಿಮಗೆ ಒಂದಿಷ್ಟು ಮಿಶ್ರ ಫಲಗಳು ದೊರೀತವೆ. ಮತ್ತೆ ನಿಮಗೆ ಬಹಳಷ್ಟು ಲಾಭ ನಷ್ಟದ ಲೆಕ್ಕಾಚಾರಗಳು ಇರುತ್ತೆ. ಆಧ್ಯಾತ್ಮದಲ್ಲಿ ಆಸಕ್ತಿ ಇರುತ್ತೆ. ನೋಡಿ, ನಿಮ್ಮ ಪತಿ ಪತ್ನಿಯರ ಮಧ್ಯದಲ್ಲಿ, ನಿಮ್ಮ ಪ್ರೇಮಿಗಳ ಮಧ್ಯದಲ್ಲಿ ಒಳ್ಳೆ ಬಾಂಧವ್ಯ ಇರುತ್ತೆ.
ನಿಮ್ಮ ಪ್ರೀತಿ ಪಾತ್ರರ ಜನಗಳಲ್ಲಿ ಒಂದು ಬಾಂಧವ್ಯ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಒಬ್ರಿಗೊಬ್ರು ಬಿಟ್ಕೊಡಲ್ಲ, ಒಬ್ರಿಗೊಬ್ರು ತ್ಯಾಗ ಮಾಡುವಂತ ಮನಸ್ಥಿತಿ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಎಷ್ಟೇ ಕಷ್ಟ ಬಂದ್ರೂ ಕೂಡ ಜೊತೆಯಾಗಿ ನಿಲ್ಲುವಂತಹ ಸನ್ನಿವೇಶ, ಇವೆಲ್ಲವೂ ಕೂಡ ನಿಮ್ಗೊಂದಿಷ್ಟು ಭಾವನಾತ್ಮಕವಾಗಿ ಮಾನಸಿಕವಾಗಿ ಎನರ್ಜಿಯನ್ನ ತಂದು ಕೊಡುತ್ತೆ, ಧೈರ್ಯವನ್ನು ತಂದು ಕೊಡುತ್ತೆ. ಇದು ಬಹಳ ಒಳ್ಳೆ ಫಲ ಅಂತ ಹೇಳ್ಬೋದು. ಇನ್ನು ಹತ್ತಿರದ ಬಂಧುಗಳಿಂದನೇ ಸ್ವಲ್ಪ ಸಮಸ್ಯೆಗಳು, ಬಹಳಷ್ಟು ಫ್ರೆಂಡ್ಶಿಪ್ ಸರ್ಕಲ್ ಅಲ್ಲೋ ಅಥವಾ ಬಂಧುಗಳಲ್ಲೋ ಕೆಲವೊಂದು ಸೀಕ್ರೆಟ್ ಆದಂತ ವಿಚಾರ ಸೀಕ್ರೆಟ್ ಆಗಿರ್ಲಿ, ಮತ್ತೆ ನಿಮ್ಮ ಕೆಲವೊಂದು ಗುಪ್ತವಾದ ವಿಚಾರ ಬಿಟ್ಕೊಡ್ಬೇಡಿ. ಮತ್ತೆ ಜನಗಳ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ನೀವು. ಯಾಕಂತಂದ್ರೆ ಈ ಶತ್ರುಗಳ ಬಗ್ಗೆ ವಿಶೇಷವಾಗಿ ಎಚ್ಚರಿಕೆಯನ್ನ ನೀವು ಅನುಸರಿಸಲೇಬೇಕಾಗತ್ತೆ. ಇಲ್ಲದೆ ಇದ್ರೆ ಏನಾಗುತ್ತೆ, ಓವರ್ಟೇಕ್ ಮಾಡ್ಬೋದು, ಸುಮ್ಮನೆ ಅಪಹಾಸ್ಯಗಳು, ಅಪವಾದಗಳು, ಇಂತಹ ಸಮಸ್ಯೆಗಳು ಎದುರಾಗುವಂತ ಸಾಧ್ಯತೆಗಳು ಇರ್ತವೆ. ಇದ್ರ ಬಗ್ಗೆ ಗಮನ ಹರಿಸಿ. ಇನ್ನು ಆರ್ಥಿಕವಾಗಿರ್ತಕ್ಕಂತ ಮುಖತ್ತು ಇರುತ್ತೆ, ಅಂದ್ರೆ ಹಣಕಾಸಿಗೆ ಬಹಳ ಬೆಲೆ ಕೊಡ್ಬೇಕಾಗತ್ತೆ. ಒಂದ್ ವೇಳೆ ನೀವು ಆತರ ಬೆಲೆ ಕೊಡದೇ ಇದ್ರೆ ಆರ್ಥಿಕವಾಗಿ ಬಹಳಷ್ಟು ತೊಂದರೆಗಳನ್ನ, ಸಮಸ್ಯೆಗಳನ್ನ ಎದುರಿಸುವಂತ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಲಿ. ಇನ್ನು ಕೆಲಸದಲ್ಲಿ ನಿಧಾನಗತಿಯಲ್ಲಿ ಒಂದು ಪ್ರಗತಿ ಆಗುವಂತಹ ಸನ್ನಿವೇಶಗಳು, ಹಂತ ಹಂತವಾಗಿ ಪ್ರಗತಿಯನ್ನ ಸಾಧಿಸುವಂತಹ ಸಾಧ್ಯತೆಗಳು ನಿಮ್ಮ ಕೆಲಸದಲ್ಲಿ ಕಂಡು ಬರುತ್ತೆ. ಇನ್ನು ಉದ್ಯೋಗದಲ್ಲಿ ಹಲವು ಅಡೆತಡೆಗಳು ಇದ್ರೂ ಕೂಡ ಅದನ್ನ ಸಮರ್ಥವಾಗಿ ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿ ಅದನ್ನು ಎದುರಿಸುವಂತಹ ಸನ್ನಿವೇಶಗಳಿವೆಯಲ್ಲ, ಅದು ಒಳ್ಳೆ ಫಲ ತಂದು ಕೊಡುತ್ತೆ. ಇನ್ನು ಅನೇಕ ಸಮಸ್ಯೆಗಳ ಮಧ್ಯದಲ್ಲೇ ಸಕ್ಸಸ್ ಕಂಡ್ರೆ ಅದು ಬಹಳ ಆನಂದವನ್ನ ತಂದು ಕೊಡುತ್ತೆ ಅನ್ನುವಂಥದ್ದು ಈ ತಿಂಗಳಲ್ಲಿ ನಿಮಗೆ ಅರಿವಿಗೆ ಬರುತ್ತೆ. ಇನ್ನು ಕೆಲಸದಲ್ಲಿ ಅಧಿಕ ಒತ್ತಡ ಇದ್ರೂ ಕೂಡ ಏನಾಗುತ್ತೆ, ಇದರ ಪರಿಣಾಮ ನೇರವಾಗಿ ಆರೋಗ್ಯದ ಮೇಲೆ ಆಗುವಂತ ಸಾಧ್ಯತೆ ಇರುತ್ತೆ. ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಚಿಂತೆ, ಮಾನಸಿಕ ಒತ್ತಡ ಇವೆಲ್ಲವೂ ಆರೋಗ್ಯದ ಮೇಲೆ ನೇರವಾಗಿ ಗಂಭೀರವಾದ ಪರಿಣಾಮ ಬೀರುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗತ್ತೆ. ಏನು ಇದರ ಜೊತೆಗೆ ಸಹನೆ, ಮಾತಿನಲ್ಲಿ ಶಾಂತತೆ ಇರ್ಲಿ, ಸಹನೆ ಇರ್ಲಿ, ಬುದ್ಧಿವಂತಿಕೆ ಇರ್ಲಿ, ಸಮಯ ಪ್ರಜ್ಞೆ ಇರ್ಲಿ, ಸಮಯಕ್ಕೆ ತಕ್ಕದಾದ ನಿರ್ಧಾರ ತಗೊಳ್ಳಿ. ನಿಮ್ ಫೈನಾನ್ಸಿಯಲ್ ಕಂಡೀಷನ್ ನೋಡ್ಕೊಂಡು ನೀವು ನಿರ್ಧಾರವನ್ನ ತೆಗೆದುಕೊಂಡ್ರೆ ಬಹಳ ಒಳ್ಳೆ ಅನುಕೂಲಕರವಾದ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಲಿ. ಇನ್ನು ಮಾತಿನಲ್ಲಿ ಒಂದ್ ವೇಳೆ ಹಿಡಿತ ಇಲ್ಲದಿದ್ರೆ ಬಹಳಷ್ಟು ಯೋಜನೆಗಳು ಹಾಳಾಗ್ತವೆ. ಕೆಲವೊಂದು ಪ್ಲಾನ್ಗಳು ಸಮಸ್ಯೆಗಳಿಗೆ ಕಾರಣ ಆಗುವಂತ ಸಾಧ್ಯತೆ ಇದೆ. ಇನ್ನು ನಂತರದ ದಿನಗಳಲ್ಲಿ ಬಹಳಷ್ಟು ಅನಾನುಕೂಲಗಳು ಕಂಡು ಬರಬಹುದು. ಕೀರ್ತಿ ಪ್ರತಿಷ್ಠೆಗಳಿಗೆ ಏನು ಸಮಸ್ಯೆ ಇಲ್ಲ. ನಿಮ್ಗೆ ಎಲ್ಲೇ ಹೋದ್ರೂ ಕೂಡ ಒಂದು ಗೌರವ ಅಂತ ಇರುತ್ತೆ, ಒಂದು ಘನತೆ ಅಂತ ಇರುತ್ತೆ, ಒಂದು ರೆಸ್ಪೆಕ್ಟ್ ಇರುತ್ತೆ. ನಿಮ್ದು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ಅಥವಾ ನಿಮ್ಮ ಸ್ವಂತ ಒಂದು ಬಲದಿಂದ, ನಿಮ್ಮ ವ್ಯಕ್ತಿತ್ವದಿಂದ ಗಳಿಸಿಕೊಂಡಿರ್ತಕ್ಕಂತಹ ಒಂದು ರೆಸ್ಪೆಕ್ಟ್, ಅದು ಆ ರೆಸ್ಪೆಕ್ಟ್ ಇವತ್ತಿಗೂ ಇರುತ್ತೆ. ಅದನ್ನ ಇವತ್ತಿಗೂ ನೀವು ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸ್ವಾಭಿಮಾನವನ್ನ ಕಳ್ಕೊಂಡು ಯಾವತ್ತಿಗೂ ಇರೋದಕ್ಕೆ ನೀವು ಎಳ್ಳಷ್ಟು ಇಷ್ಟಪಡಲ್ಲ. ಅದು ನಿಮ್ಮ ಮೊದಲಿಂದನೂ ಹಾಗೇನೆ, ಬೇರೆಯವರ ಅಧೀನದಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ. ಜೊತೆಗೆ ಈ ಒಂದು ವೃತ್ತಿ ಜೀವನದಲ್ಲಿ ದೃಢವಾಗಿರತಕ್ಕಂತ ನಿರ್ಧಾರಗಳಿಂದ ಹೆಚ್ಚಿನ ನಿಮಗೆ ಗೌರವಗಳು ಸಿಗುವಂತ ಸಾಧ್ಯತೆ ಇರುತ್ತೆ. ಎಸ್ ನೋ ಅಂತ ಸಿಚುವೇಶನ್ಗಳು ಬೇಡ. ಏನೇ ನಿರ್ಧಾರ ತಗೊಂಡ್ರು ಕಾನ್ಫಿಡೆಂಟ್ ಆಗಿರಿ. ಇನ್ನು ಸಹೋದರರ ಪಾಲುದಾರರ ಜೊತೆಗಿದ್ದ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರಗಳು ಸಿಗ್ತವೆ. ಹಳೆಯ ಸಮಸ್ಯೆಗಳಿಗೂ ಕೂಡ ಕೆಲವೊಂದು ಪರಿಹಾರಗಳು ಸಿಗ್ತವೆ. ಹಳೆಯ ಪ್ರೇಮ ಪ್ರಕರಣಗಳು ಬಹಿರಂಗಗೊಂಡು ಸ್ವಲ್ಪ ಮನಸ್ಸಿಗೆ ಎಲ್ಲ ಒಂದು ಕಡೆ ಬೇಸರ ಆಗುವಂತಹ ಸನ್ನಿವೇಶಗಳು ಇರ್ತವೆ. ಅಥವಾ ಅದನ್ನ ನೆನೆದುಕೊಂಡಾದ್ರೂ ಬೇಜಾರು ಮಾಡ್ಕೋಬಹುದು, ಅಥವಾ ಅವು ಹೊರಗಡೆ ಬಂದು ಕೆಲವೊಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ಬೋದು. ಅದರ ಬಗ್ಗೆ ಗಮನ ಹರಿಸಬೇಕು. ಇನ್ನು ಅಪರಿಚಿತ ವ್ಯಕ್ತಿಗಳೊಂದಿಗೆ ವ್ಯವಹಾರ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡಿ, ಖಂಡಿತ ಒಳ್ಳೆ ಫಲ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷೆ ಮಾಡಿರತಕ್ಕಂತಹ ಒಂದು ಒಳ್ಳೆ ಫಲ ಖಂಡಿತ ಸಿಗುತ್ತೆ. ವಿದ್ಯಾರ್ಥಿಗಳ ದಿಸೆಯಲ್ಲಿ ಚಿಂತೆ ಮಾಡೋದು ಬೇಡ. ಒಟ್ಟಾರೆಯಾಗಿ ಒಂದು ಸವಾಲುಗಳ ಮಧ್ಯದಲ್ಲಿ ಸಕ್ಸಸ್ ಅಂತೂ ಇದೆ. ಆದ್ರೆ ಕೆಲವೊಂದು ಎಚ್ಚರಿಕೆಗಳನ್ನ ಏನ್ ನಾವು ಹೇಳಿದೀವಿ ಅದನ್ನ ನೀವು ಗಮನವಿಟ್ಟು ಅದನ್ನ ಆಚರಣೆಗೆ ತಗೊಂಡ್ಬರ್ಬೇಕು. ಅದನ್ನ ಆಚರಣೆಗೆ ತಗೊಂಡ್ ಬಂದ್ರಿ ಅಂತಂದ್ರೆ ಈ ತಿಂಗಳು ತುಂಬಾ ಸಕ್ಸಸ್ಫುಲ್ ಆಗುತ್ತೆ ಅನ್ನುವಂಥದ್ದಂತೂ ಸ್ಪಷ್ಟವಾಗಿದೆ. ಇನ್ನು ಪರಿಹಾರ ಬೇಕೇ ಬೇಕು ನಿಮಗೆ, ಪರಿಹಾರ ಇಲ್ಲದೆ ಆಗೋದಿಲ್ಲ. ಆ ಪರಿಹಾರಗಳನ್ನ ಏನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸೋಣ. ಆದ್ರೆ ಅದಕ್ಕಿಂತ ಮುಂಚೆ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ನಮಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನು ಪರಿಹಾರ ಅಂತ ಬಂದ್ರೆ ನೋಡಿ, ಕುಂಭರಾಶಿಯವರು ಜುಲೈ ತಿಂಗಳಲ್ಲಿ ಶ್ರೀ ಮಹಾವಿಷ್ಣುವಿನ ಆರಾಧನೆ ಮಾಡತಕ್ಕಂಥದ್ದು, ಮತ್ತೆ ಈ ವಿಶೇಷವಾಗಿ ಈ ಹಣೆಯಲ್ಲಿ ಕೇಸರಿ ತಿಲಕವನ್ನ ಧಾರಣೆ ಮಾಡಿಕೊಳ್ತಕ್ಕಂಥದ್ದು, ಪಶು ಪಕ್ಷಿಗಳಿಗೆ ಧಾನ್ಯವನ್ನ ಹಾಕುವಂಥದ್ದು ಅಥವಾ ಅದಕ್ಕೆ ಆಹಾರವನ್ನ ಹಾಕುವಂತಹ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ವಿಶೇಷವಾಗಿ ಈ ಕಣ್ಣಿಲ್ಲದವರಿಗೆ, ಅಂಧರಿಗೆ ಅವಶ್ಯಕ ಇರತಕ್ಕಂತ ವಸ್ತುಗಳನ್ನ ಒದಗಿಸುವಂತದ್ದು ಇದೆಯಲ್ಲ, ಅದು ಬಹಳ ಅಂದ್ರೆ ಬಹಳ ಪುಣ್ಯ ಪ್ರಾಪ್ತಿ ಆಗ್ತದೆ, ದೈವ ಕೃಪೆ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಲಿ. ಒಳ್ಳೆ ಫಲಗಳು ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.